ಎಚ್ ಡಿ ದೇವೇಗೌಡರು ಬಹಳನೇ ಭಾವುಕರಾಗಿದ್ದಾರೆ. ತಂಗಿಯನ್ನ ನೆನೆದು ತುಂಬಾನೇ ಕಣ್ಣೀರ್ ಹಾಕಿದ್ದಾರೆ. ಹೌದು, ಇತ್ತೀಚೆಗಷ್ಟೇ ಅಂದ್ರೆ ಮಾರ್ಚ್ 19ನೇ ತಾರೀಕು ದೇವೇಗೌಡರ ತಂಗಿ ಜವರಮ್ಮ ಅವರು ಅಗಲಿಕೆ ಆಗ್ತಾರೆ. ಆದ್ರೆ ಆ ಒಂದು ದಿವಸ ಬರಕ್ಕೆ ಅವ್ರು ಸಾಧ್ಯ ಆಗಿಲ್ಲ, ಬೇರೆ ರಾಜ್ಯದಲ್ಲಿ ಇರ್ತಾರೆ. ಇವತ್ತು ತಿಥಿ ಕಾರ್ಯ ಇರುತ್ತೆ, ತಿಥಿಯನ್ನ ಮಾಡಿರ್ತಾರೆ ಇವತ್ತು. ಈ ಒಂದು ಕಾರ್ಯಕ್ಕೆ ತಂಗಿಯನ್ನ ನೆನೆದು ಭಾವುಕರಾಗಿದ್ದಾರೆ, ಆಗಮಿಸಿದ್ದಾರೆ. ಒಂದು ಕಾರ್ಯದ ಸಂದರ್ಭದಲ್ಲೂ ಅಷ್ಟೇ ಪೂಜೆಯನ್ನ ಸಲ್ಲಿಸುವಂತಹ ಟೈಮಲ್ಲೂ ಭಾವುಕರಾಗ್ತಾರೆ. ತಂಗಿಯ ಆರಾಧನೆಗೆ ಬಂದು ನೆನೆದು ಮಾಜಿ ಪ್ರಧಾನಿ ಅವರು ಎಚ್ ಡಿ ದೇವೇಗೌಡರು ಭಾವುಕತೆಯಿಂದ ಮಾತನಾಡುತ್ತಾರೆ. ಪ್ರೀತಿಯ ತಂಗಿ ನೆನೆದು ಬಹಳಷ್ಟು ಕಣ್ಣೀರು ಹಾಕಿದ್ದಾರೆ ಅಂತ ಹೇಳ್ಬೇಕಂದ್ರೆ, ಮೂಲತಃ ಅದೇ ಒಂದು ಭಾಗ ಹಾಸನ ಜಿಲ್ಲೆಯವರು ತಂಗಿಯವರು ತುಂಬಾನೇ ಕ್ಲೋಸ್, ಮತ್ತೆ ರಾಜಕೀಯಕ್ಕೂ ಕೂಡ ತುಂಬಾನೇ ಸಪೋರ್ಟ್ ಅನ್ನ ಮಾಡ್ತಾ ಇದ್ರು. ಅವರ ಬೆಳೆದು ಬಂದಂತ ಹಾದಿಗೆ ಬಹಳಷ್ಟು ಸ್ಫೂರ್ತಿದಾಯಕವಾಗಿದ್ರು. ತಂಗಿಯ ಒಂದು ಸಪೋರ್ಟ್ ನಿಂದಾಗಿ ಅದನ್ನೆಲ್ಲ ನೆನೆಸಿಕೊಂಡು ಕಣ್ಣೀರ್ ಹಾಕಿದ್ದಾರೆ. ಮಕ್ಕಳು ಕೂಡ ಇನ್ನಷ್ಟು ಅವ್ರು ಇರ್ತಾರೆ. ಸೊ ಎಲ್ಲವೂ ಕೂಡ ನೆನಪಾಗ್ತಾ ಇದೆ ಅವ್ರಿಗೆ. 89 ವರ್ಷ ವಯಸ್ಸಾಗಿತ್ತು ಜವರಮ್ಮ ಅವರಿಗೆ. ತಂಗಿ ಬಹಳಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಅವರು ಕೂಡ ಚೆನ್ನಾಗಿ ಅಡುಗೆಯನ್ನೆಲ್ಲ ಮಾಡ್ಕೊಡ್ತಾ ಇದ್ರು. ಇದೆಲ್ಲವೂ ಕೂಡ ಮಾಡಿದ್ದಾರೆ. ಅದು ಇವತ್ತು ಕಾರ್ಯ ಇತ್ತು. ಸೊ ಹೀಗಾಗಿ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ ಎಚ್ ಡಿ ದೇವೇಗೌಡರು. ಈ ಒಂದು ಸಂದರ್ಭದಲ್ಲಿ ಅವರಿಗೆ ತುಂಬಾನೇ ಆಯಾಸ, ನಡೆಯಕ್ಕೂ ಕೂಡ ಆಗೋದಿಲ್ಲ, ವೀಲ್ ಚೇರ್ ನಲ್ಲಿ ಯಾವಾಗಲೂ ಕೂಡ ಬರುವುದು. ಕುಟುಂಬದ ಸದಸ್ಯರು ಸಹ ದೊಡ್ಡ ಗೌರವ ಸಾಂತ್ವನವನ್ನು ಸಹ ತಿಳಿಸಿದ್ರು, ಸಂತಾಪವನ್ನ ಸೂಚಿಸಿದ್ದಾರೆ.